ಇದು ಯಾವುದಂದ್ರೆ PUC ಸೆಕೆಂಡ್ ಇಯರ್ದು ಎಕ್ಸ್ಪೆರಿಮೆಂಟು ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಅಂದರೆ ಒಂದು ಆಪ್ಟಿಕಲ್ ಬೆಂಚ್ ಇರ್ತದೆ, ಎರಡು ಶಾರ್ಪ್ ಎಡ್ಜಡ್ ಪಿನ್ನ ಯೂಸ್ ಮಾಡಬೇಕು, ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಬೇಕು. ಲೆಸ್ ದೆನ್ 20 ಸೆಂಟಿಮೀಟರ್ ಫೋಕಲ್ ಲೆಂತ್ ಅಂತೇಳಿ ಐತಿ. ನಾವು ವಿ ಆರ್ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. This is the clear image of the window. Now we have to measure the distance from lens to clear image. This is the method of how to measure focal length. You will get approximate 10 centimeter because this is thickness is very high. So ಇಲ್ಲಿ ಒಂದು ಲೆನ್ಸ್ನ ಪ್ಲೇಸ್ ಮಾಡ್ಬೇಕು. ಇಲ್ಲಿ ಆಪ್ಟಿಕಲ್ ಸ್ಟ್ಯಾಂಡ್ ಮೇಲೆ ಇದೇನಾಗ್ತದಂದ್ರೆ ಇಮೇಜ್ ಆಗ್ತೈತಿ, ಇದು ಆಬ್ಜೆಕ್ಟ್ ಆಗ್ತದೆ. ಇದ್ರ ಮೇಲ್ಗಡೆ ಏನು ಬರಬೇಕು, ಇಮೇಜ್ ಬರ್ಬೇಕು ನಮಗೆ. ಅದಕ್ಕೆ ಇಲ್ಲಿ ಲೆನ್ಸ್ನಿಂದ ಆಬ್ಜೆಕ್ಟಿಗಿರೋ ಡಿಸ್ಟೆನ್ಸ್ ಯು ಅಂತೇಳಿ ಕನ್ಸಿಡರ್ ಮಾಡಿವಿ, ಲೆನ್ಸ್ನಿಂದ ಇಮೇಜ್ಗಿರೋ ಡಿಸ್ಟೆನ್ಸ್ ವಿ ಅಂತೇಳಿ ಕನ್ಸಿಡರ್ ಮಾಡಿವಿ. ಅಂದ್ರೆ ಆಬ್ಜೆಕ್ಟ್ದು ಇಮೇಜ್ ಏನಾಗ್ತದೆ, ಈ ಥರ ರಿಯಲ್ ಇಮೇಜ್ ಬರ್ತೈತಿ. ಅದು ರಿಯಲ್ ಇಮೇಜ್ ಯಾವುದ್ರ ಮೇಲೆ ಇನ್ಸಿಡೆಂಟ್ ಆಗಬೇಕಂದ್ರೆ, ಯಾವುದ್ರ ಜೊತೆ ಜಾಯಿನ್ ಆಗಬೇಕಂದ್ರೆ, ಯಾವುದು ಇಮೇಜ್ ಪಿನ್ ಜೊತೆ ಜಾಯಿನ್ ಆಗಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಇಲ್ಲಿ ಅಂತಂದ್ರೆ, ಲೆನ್ಸ್ನ 50 ಸೆಂಟಿಮೀಟರ್ ಮೇಲೆ ಪ್ಲೇಸ್ ಮಾಡ್ತೀವಿ. ಒಂದು ಆಪ್ಟಿಕಲ್ ಬೆಂಚ್ ಇರ್ತೈತಿ, ಆಪ್ಟಿಕಲ್ ಬೆಂಚ್ದು 4 ಲೆಗ್ಸ್ ಈಕ್ವಲ್ ಇರಬೇಕು ಮತ್ತು ದೀಸ್ 3 ಆಪರೇಟರ್ಸ್ ಶುಡ್ ಬಿ ಇನ್ ಸ್ಟ್ರೇಟ್ ಲೈನ್. ಇವು 3 ಆಪರೇಟರ್ಸ್ಗಳು ಒಂದೇ ಸ್ಟ್ರೇಟ್ ಲೈನ್ನಲ್ಲಿ ಇರಬೇಕು. ಇವಕ್ಕೂ ಚೂರು ಹೆಚ್ಚು ಕಡಿಮೆ ಇದ್ದರೂ ಕೂಡ ಏನಾಗ್ತದೆ ಅಂದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಸೆಟ್ ಆಗ್ತವೆ. ಮತ್ತು ದಿಸ್ ಆಪ್ಟಿಕಲ್ ಬೆಂಚ್ ಹ್ಯಾವಿಂಗ್ 1 ಮೀಟರ್ ಸ್ಕೇಲ್ ರೀಡಿಂಗ್ಸ್. ಅಂದರೆ ಎಷ್ಟು ಸೆಂಟಿಮೀಟರ್ ಇದ್ರ ಮೇಲ್ಗಡೆ ಅಂದರೆ 100 ಸೆಂಟಿಮೀಟರ್ ಸ್ಕೇಲ್ ರೀಡಿಂಗ್ ಇರ್ತೈತೆ. ನಾವು ಲೆನ್ಸ್ನ ಏನು ಮಾಡ್ತೀನಿ, 50 ಸೆಂಟಿಮೀಟರ್ ಮೇಲೆ ಪ್ಲೇಸ್ ಮಾಡ್ತೀನಿ. ಇದು 50 ಸೆಂಟಿಮೀಟರ್ ಮೇಲೆ ಪ್ಲೇಸ್ ಮಾಡ್ಬೇಕಂತ ಏನು ಎಕ್ಸಾಕ್ಟ್ ರೂಲ್ಸ್ ಇಲ್ಲ. ಬಟ್ ಏನಾಗ್ತದೆ, ನಾವು ಆಬ್ಜೆಕ್ಟ್ ಮತ್ತು ಇಮೇಜ್ನ ಸಫಿಷಿಯೆಂಟಾಗಿ ಮೂವ್ ಮಾಡ್ಕೋಬೋದು. ಅದು ಫಸ್ಟ್ ಏನು ಮಾಡ್ಬೇಕು, ನಾವು ಮೆನ್ಷನ್ ಮಾಡ್ಕೋಬೇಕು ಏನು ಫೋಕಲ್ ಲೆಂತ್ ಎಷ್ಟೈತಿ. ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಬಂದೈತೆ ನಮಗೆ, ಹೌದಾ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಫೋಕಲ್ ಲೆಂತ್ದು 2 ಟೈಮ್ಸ್ ಡಿಸ್ಟೆನ್ಸ್ನಲ್ಲಿ ಏನನ್ನ ಪ್ಲೇಸ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತೀವಿ. ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ದು ಫೋಕಲ್ ಲೆಂತ್ ಮೆಸರ್ ಮಾಡಿರ್ತೀವಲ್ರಿ, ಅದ್ರದ್ದು 2 ಟೈಮ್ಸ್ ಡಿಸ್ಟೆನ್ಸ್. 2 ಟೈಮ್ಸ್ ಡಿಸ್ಟೆನ್ಸ್ ಅಂದ್ರೆ ದ ಡಿಸ್ಟೆನ್ಸ್ ಶುಡ್ ಬಿ 20 ಸೆಂಟಿಮೀಟರ್. ಡಿಸ್ಟೆನ್ಸ್ನ ಏನು ಮಾಡ್ತೀನಿ ನಾನು, 2 ಸೆಂಟಿಮೀಟರ್ ಅಂದರೆ 20 ಸೆಂಟಿಮೀಟರ್. 2 ಟೈಮ್ಸ್ ಡಿಸ್ಟೆನ್ಸ್ನಲ್ಲಿ ಏನು ಮಾಡೀನಿ ನಾನು, ಫೋಕಲ್ ಲೆಂತ್ದು ಆಬ್ಜೆಕ್ಟ್ನ ಪ್ಲೇಸ್ ಮಾಡೀನಿ. ನೆಕ್ಸ್ಟ್ ಇಮೇಜಿಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಮೇಜ್ ನಾವು ಎಲ್ಲಿ ತನಕ ಮೂವ್ ಮಾಡ್ಬೇಕಂದ್ರೆ ಅಂಟಿಲ್ ನಮಗೆ ಆಬ್ಜೆಕ್ಟ್ದು ರಿಯಲ್ ಇಮೇಜ್ ಇದ್ರ ಮೇಲೆ ಇನ್ಸಿಡೆಂಟ್ ಆಗಬೇಕು, ಅರ್ಥಾಯ್ತಾ. ಅಲ್ಲಿ ತನಕ ನಾವು ಏನು ಮಾಡ್ಬೇಕಾಗ್ತದೆ, ಇಮೇಜ್ನ ಸೆಟ್ ಮಾಡ್ಕೋಬೇಕು. ಬಟ್ ಆಬ್ಜೆಕ್ಟ್ನ ಏನು ಮಾಡಬೇಕು, ಲೆನ್ಸ್ದು 2 ಟೈಮ್ಸ್ ಫೋಕಲ್ ಲೆಂತ್ ಇರ್ತದಲ್ರಿ, ಲೆನ್ಸ್ದು ಫೋಕಲ್ ಲೆಂತ್ದು 2 ಟೈಮ್ಸ್ ಡಿಸ್ಟೆನ್ಸ್ನಲ್ಲಿ ಪ್ಲೇಸ್ ಮಾಡ್ತೀವಿ. ನೀವು ಹೆಚ್ಚಿಗೆ ಪ್ಲೇಸ್ ಮಾಡ್ಬೋದು, ಬಟ್ ಐ ಕೆಪ್ಟ್ ಆನ್ 20 ಸೆಂಟಿಮೀಟರ್. ಈಗ ಏನು ಮಾಡ್ಬೇಕು, ನಾವು ಇಮೇಜ್ನ ಸೆಟ್ ಮಾಡ್ಕೋಬೇಕು. ಪೌಸ್ ಮಾಡಿ ಇಲ್ಲಿ ನೋಡ್ರಿ ನೀವು, ನಾವೇನು ಮಾಡಿದ್ದೀವಿ, ಫಸ್ಟು ಲೆನ್ಸ್ದು ಫೋಕಲ್ ಲೆಂತ್ 20 ಸೆಂಟಿಮೀಟ್ರ್ 10 ಸೆಂಟಿಮೀಟ್ರ್ ತೊಗೊಂಡ್ವಿ. ಅದ್ರದ್ದು 2 ಟೈಮ್ಸ್ ಅಂದ್ರೆ 20 ಸೆಂಟಿಮೀಟರ್ನಲ್ಲಿ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿವಿ. ನಾವೇನು ಮಾಡ್ಬೇಕಿಲ್ಲಿ ಎಕ್ಸ್ಪೆರಿಮೆಂಟ್ ರೂಲ್ ಪ್ರಕಾರ, ಇದು ಆಬ್ಜೆಕ್ಟ್ ಪಿನ್. ಆಬ್ಜೆಕ್ಟ್ ಪಿನ್ನದು ಏನು ಬರ್ಬೇಕು, ರಿಯಲ್ ಇಮೇಜ್ ಬರ್ಬೇಕು. ರಿಯಲ್ ಇಮೇಜ್ ಯಾವುದ್ರ ಮೇಲೆ ಇನ್ಸಿಡೆಂಟ್ ಆಗ್ಬೇಕಂದ್ರೆ, ಇದೇನು ಇಮೇಜ್ ಪಿನ್ ಐತಲ್ರಿ, ಇದ್ರ ಮೇಲೆ ಇದು ಆಬ್ಜೆಕ್ಟ್ದು ರಿಯಲ್ ಇಮೇಜ್ ಇನ್ಸಿಡೆಂಟ್ ಆಗ್ಬೇಕು. ಬಟ್ ಅವೆರಡು ಏನಾಗಬೇಕು, ನಾವು ಹೆಡ್ನ ರೈಟ್ ಲೆಫ್ಟ್ ಮೂವ್ ಮಾಡಿ ನೋಡಿದ್ರು ಕೂಡ ಏನಾಗಬೇಕು, ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಇಲ್ಲಿ ಏನು ಇಮೇಜ್ದು ಪಿನ್ ಐತಲ್ಲ, ಇಮೇಜ್ ನೀಡಲ್ ಏನೈತಲ್ರಿ, ಇದ್ರ ಮೇಲ್ಗಡೆ ಆಬ್ಜೆಕ್ಟ್ದು ರಿಯಲ್ ಇಮೇಜ್ ಬಂದೈತೆ. ಆಬ್ಜೆಕ್ಟ್ ಅಂದ್ರೆ ಆ ಕಡೆ ಇರೋದು, ಅರ್ಥ ಆಯ್ತಾ. ನೀವು ನೋಡ್ರಿ, ಹೆಡ್ನ ರೈಟ್ ಲೆಫ್ಟ್ ಈ ಥರ ಮೂವ್ ಮಾಡಿದ್ರೂ ಕೂಡ ಏನಾಗ್ತಾವೆ, ಅವೆರಡು ಸೈಮಂಟೇನಿಯಸ್ಲಿ ಮೂವ್ ಆಗಬೇಕು. ಇಫ್ ಇನ್ ಕೇಸ್ ಈ ಇಮೇಜ್ ಮತ್ತು ಇದು ಪಿನ್ ಮತ್ತು ಇಮೇಜ್ ನಡುವೆ ಏನಾದರೂ ಸ್ವಲ್ಪ ಡಿಸ್ಟೆನ್ಸ್ ಬರ್ತೈತಿ, ನೀವು ಹೆಡ್ನ ರೈಟ್ ಲೆಫ್ಟ್ ಮೂವ್ ಮಾಡಬೇಕಾದ್ರೆ ಅವೆರಡರ ನಡುವೆ ಏನಾದರೂ ಸ್ವಲ್ಪ ಗ್ಯಾಪ್ ಬಂತಂದರೆ ಅದನ್ನ ಏನಂತೇಳಿ ಕರಿತೀವಿ ನಾವು, ಪ್ಯಾರಲ್ಯಾಕ್ಸ್ ಅಂತೇಳಿ ಕರಿತೀವಿ. ಆ ಥರ ಬರಬಾರ್ದು, ಅದು ಬಂದರೆ ರಾಂಗ್ ರೀಡಿಂಗ್ ಅದು. ಆ್ಯಂಡ್ ದಿಸ್ ಈಸ್ ದ ವ್ಯೂ ಆಫ್ ದ ಎಕ್ಸ್ಪೆರಿಮೆಂಟ್. ಈಗ ಏನು ಮಾಡ್ಬೇಕು ನಾವು ಅಂದ್ರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಬರ್ಕೋಬೇಕು ನಾವು. ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್, when we are measuring the readings from left to right incident of light pass ಆದರೆ ಅದರದ್ದು ವ್ಯಾಲ್ಯೂ ಪಾಸಿಟಿವ್ನಲ್ಲಿ ಬರ್ತೈತೆ. ಬಟ್ ನಾವಿಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೆಂಗೆ ಮೆಸರ್ ಮಾಡ್ತೀವಿ ನಾವು ಅಂತಂದರೆ,
ರೈಟ್ ಟು ಲೆಫ್ಟ್ ಮೆಜರ್ ಮಾಡಕತ್ತೀವಿ. ರೈಟ್ ಟು ಲೆಫ್ಟ್ ಅಂದ್ರೆ ಇಲ್ಲಿ ಎಷ್ಟು ಸೆಂಟಿಮೀಟ್ರ್ ಐತಿ? 20 ಸೆಂಟಿಮೀಟ್ರ್ ಅದಿಲ್ಲಿ. 18, 19, 20 ಸೆಂಟಿಮೀಟ್ರ್ ಅಂದ್ರೆ ಹೆಂಗೆ ಕನ್ಸಿಡರ್ ಮಾಡ್ಬೇಕು ನೀವೀಗ? ರೈಟ್ ಟು ಲೆಫ್ಟ್ ಅಂದ್ರೆ ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್ ನೆಗೆಟಿವ್ನಲ್ಲಿ ಬರೀಬೇಕು. ಅದೇ ಇಮೇಜ್ ಡಿಸ್ಟೆನ್ಸ್ ನೋಡ್ರಿ, ನಾವು ಲೆಫ್ಟ್ ಟು ರೈಟ್ ಮೆಜರ್ ಮಾಡಕತ್ತೀವಿ. ಎಷ್ಟು ಬಂದೈತೆ? ಎಕ್ಸಾಕ್ಟ್ 21.5 ಬಂದೈತಿ. ಎಕ್ಸಾಕ್ಟ್ ಎಷ್ಟು ಬಂದೈತಿ? 21.5 ಬಂದೈತಿ. ಬರ್ಕೋಬೇಕು ರೀಡಿಂಗ್ಸ್. ಹೆಂಗೆ ಬರ್ಕೋಬೇಕು? ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಲ್ ಗೆಟ್ ಇನ್ ಮೈನಸ್ ನೆಗೆಟಿವ್ ಸೈನ್, ದಟ್ ಈಸ್ ಮೈನಸ್ 20 ಸೆಂಟಿಮೀಟರ್. ಇಮೇಜ್ ಡಿಸ್ಟೆನ್ಸ್ ಈಸ್ 21.5 ಸೆಂಟಿಮೀಟರ್. ಇದೇ ಥರ ನೀವು ಎಷ್ಟು ರೀಡಿಂಗ್ಸ್ ತೊಗೋಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ 6 ರೀಡಿಂಗ್ಸ್ ಬಿಕಾಸ್ ದಿಸ್ ಎಕ್ಸ್ಪೆರಿಮೆಂಟ್ ಹ್ಯಾವಿಂಗ್ ಅ ನೇಚರ್ ಆಫ್ ದ ಗ್ರಾಫ್. ಹೌದಾ? ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೈನಸ್ ಸೈನ್ನಲ್ಲಿ ಬಂದೈತಿ. ನೇಚರ್ ಆಫ್ ದ ಗ್ರಾಫ್ನಲ್ಲಿ ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಅಂದರೆ ಯು, ಇಮೇಜ್ ಅಂದರೆ ವಿ. ಹೌದಾ? ಇದು ಪ್ಲಸ್ ಐತಿ, ಸೊ ವೈ ಆ್ಯಕ್ಸಿಸ್. ಆಬ್ಜೆಕ್ಟ್ ರೀಡಿಂಗ್ಸ್ ಎದರಲ್ಲಿ ಬಂದವು? ನಮ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ದು ನೆಗೆಟಿವ್ನಲ್ಲಿ ಬಂದದ, ಸೊ ಇದು ಎಕ್ಸ್ ಡ್ಯಾಶ್. ಅರ್ಥ ಆಯ್ತು?